ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ದಿನ ಬರುತ್ತೋ ಬರಲ್ಲೋ ಅನ್ನುವಂತಹ ಗೊಂದಲದಲ್ಲಾದ್ರೆ ಇದ್ರಿ. ಈಗ ಫೈನಲ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು. ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡಿ ಅವರೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಮಾಡ್ತೀವಿ ಏನು ಅನ್ನುವಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಯಾವಾಗ ಜಮಾ ಮಾಡ್ತಾರೆ ಏನು ಅನ್ನುವಂತಹ ಒಂದು ಮಾಹಿತಿ ಆದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಏನ್ ಮಾತಾಡಿದ್ದಾರೆ ಏನು ಅನ್ನುವಂತಹ ವಿಡಿಯೋ ಅನ್ನ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸಿದ್ದೆ. ಆ ವಿಡಿಯೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲೂ ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕಾಣುತ್ತೆ. ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಮಾತಾಡಿರುವಂತಹ ವಿಡಿಯೋ ಆದ್ರೆ ನೋಡಿ. ಈಗ ನಾನು ನಿಮ್ಗೆ ಕೊಡ್ತಿರುವಂತಹ ಅಪ್ಡೇಟ್ ಏನಂದ್ರೆ, ಈ ತಿಂಗಳಿನಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರಲ್ಲ. ಅಂದ್ರೆ ನಿಮ್ಗೆ ಈ ತಿಂಗಳಿನಲ್ಲಿ ಜುಲೈ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣನೂ ಬರಲ್ಲ, 12ನೇ ಕಂತಿನ ಹಣ ಕೂಡ ಬರಲ್ಲ. ನೀವು ಕೇಳೋದಾದ್ರೆ ಯಾಕೆ ಬರಲ್ಲ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡಿ ಅವ್ರು ಹೇಳಿರುವಂತದ್ದು ಏನಂದ್ರೆ, ತಾಂತ್ರಿಕ ದೋಷ ಇರುವಂತಹ ಕಾರಣದಿಂದ ಈ ತಿಂಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲಂತೆ. ಇನ್ನೊಂದು 8 ರಿಂದ 10 ದಿನದ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಾರಂತೆ. ಇನ್ನು 8 ರಿಂದ 10 ದಿನ ಒಳಗಡೆ ಅಂದ್ರೆ ನಿಮಗೆ ಮುಂದಿನ ತಿಂಗಳೇ ಹಣ ಜಮಾ ಆಗುವಂತದ್ದು. ಓಕೆನಾ? ಆಗಸ್ಟ್ ತಿಂಗಳಿನಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಲಿದೆ. 11 ಮತ್ತೆ 12ನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುವಂತಹ ಚಾನ್ಸಸ್ ಆದ್ರೆ ಇದೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂತದ್ದು. ಈ ಮುಂಚೆನೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಆದ್ರೆ ಹಣ ಆದ್ರೆ ಜಮಾ ಮಾಡಿಲ್ಲ. ಅದರಿಂದ ಮಹಿಳೆಯರು ಹೇಳ್ತಿರುವಂತದ್ದು ಏನಂದ್ರೆ, ನಮ್ಗೆ ನಂಬಿಕೆ ಇಲ್ಲ, ಇವ್ರ ಹಣ ಜಮಾ ಮಾಡ್ತಾರಂತ ನಮ್ಗೆ ನಂಬಿಕೆನೇ ಇಲ್ಲ ಅಂತ ಇಲ್ಲಿ ಗೃಹಲಕ್ಷ್ಮಿಯರು ಹೇಳ್ತಿರುವಂತದ್ದು. ಸ್ನೇಹಿತರ, ಇಲ್ಲಿ ಮತ್ತೆ ಸಾಕಷ್ಟು ಜನ ಮಹಿಳೆಯರು ಇವ್ರು ಸುಮ್ಮನೆ ತಾಂತ್ರಿಕ ದೋಷ ಇದೆ ಅಂತ ಹೇಳ್ತಿದ್ದಾರೆ. ಅವರಲ್ಲೇ ದೋಷ ಇಟ್ಕೊಂಡು ಇಲ್ಲಿ ತಾಂತ್ರಿಕ ದೋಷ ಇದೆ ಅದರಿಂದ ಹಣ ಜಮಾ ಮಾಡ್ತಿಲ್ಲ ಅದು ಇದು ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಇವತ್ತು ಮಹಿಳೆಯರಾದ್ರೆ ಆಕ್ರೋಶ ಆದ್ರೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಾಕಷ್ಟು ಜನ ಮಹಿಳೆಯರು ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿದ್ದಾರೆ, ಇವರಲ್ಲೇ ಒಂದು ದೋಷ ಇದೆ, ಯಾವುದೇ ತಾಂತ್ರಿಕ ದೋಷ ಇಲ್ಲ, ಕೋಟಿ ಕೋಟಿ ಹಣ ಇಟ್ಕೊಂಡಿದ್ದಾರೆ, ನಮ್ಗೆ ಹಣ ಜಮಾ ಮಾಡ್ತಿಲ್ಲ ಅಂತ ಮಹಿಳೆಯರು ಒಂದು ಹೇಳಿಕೆಗಳಾದ್ರೆ ಕೊಟ್ಟಿದ್ದಾರೆ. ಅವರ ಒಂದು ಆಕ್ರೋಶ ಕೂಡ ಇವತ್ತು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಡಿಯೋ ಅವ್ರ ಮುಂದೆ ಹೇಳ್ತಿರುವಂತದ್ದು ಇಷ್ಟೇ, ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದುವರಿಸುತ್ತೇವೆ. ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತದೆ ಯಥಾಸ್ಥಿತಿಯಾಗಿ. 8 ರಿಂದ 10 ದಿನ ಒಳಗಡೆ ಹಣ ಬಂದೇ ಬರುತ್ತೆ ಅಂತ ಮಾಧ್ಯಮದವರು ಮುಂದೆ ಹೇಳಿದ್ದಾರೆ. ನಿಮ್ಗೆ ಆ ವಿಡಿಯೋ ಲಿಂಕ್ ಕಾಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ವಾಚ್ ಮಾಡಿ. ಅವರೇ ಸ್ವತಃ ಮಾತಾಡಿರುವಂತದ್ದು ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ತಿಂಗಳಾದ್ರೆ ನಿಮ್ಗೆ ಹಣ ಬರಲ್ಲ, ಮುಂದಿನ ತಿಂಗಳು ಹಣ ಬರುತ್ತೆ. ಸ್ನೇಹಿತರೆ, ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.